ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಮಳೆಗಾಲ ಪ್ರಾರಂಭವಾದ ಮೇಲೆ ಎಚ್ಚೆತ್ತುಕೊಳ್ಳುವ ಗ್ರಾಮ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ. ಸುಪಾ ರಾಮನಗರದ ವಾರ್ಡ್ ನಂಬರ್ 1ರ ರಾಮಲಿಂಗೇಶ್ವರ ಗಲ್ಲಿಯಿಂದ ಚರ್ಚ್ನವರೆಗಿನ ರಸ್ತೆ ಪಕ್ಕದಲ್ಲಿ ವಿದ್ಯುತ್ ತಂತಿಯ ಮೇಲೆ ಮರಗಳು ಬಾಗಿ ಭಾರೀ ಮಳೆಗಳಿಗೆ ಮರಗಳು ವಿದ್ಯುತ್ ತಂತಿಯ ಮೇಲೆ ಪದೇ ಪದೇ ಬೀಳುತ್ತಾ ಅವಘಡಗಳು ಸಂಭವಿಸುತ್ತಿದೆ. ರವಿವಾರ ಮಧ್ಯಾಹ್ನ ಮರ ಬಿದ್ದು ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿದೆ. ಇದರಿಂದ ಸ್ಥಳೀಯರಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲಿ ಉಳಿಯುವ ಪರಿಸ್ಥಿತಿ ಉಂಟಾಗಿದೆ. ಕಳೆದ ವರ್ಷ ಇದೇ ರಸ್ತೆಯಲ್ಲಿ ಮರ ಬಿದ್ದು ವಿದ್ಯುತ್ ಕಂಬ ತುಂಡಾಗಿ ಮನೆ ಮೇಲೆ ಬಿದ್ದು ಅಪಾರ ಹಾನಿ ಉಂಟಾಗಿತ್ತು. ಈ ಕುರಿತು ರಾಮನಗರ ಗ್ರಾಮ ಪಂಚಾಯತ್ಗೆ ವಿದ್ಯುತ್ ತಂತಿಯ ಮೇಲಿನ ಮರದ ಟೊಂಗೆ ಕಡಿಯಲು ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಇದಕ್ಕೆ ಅರಣ್ಯ ಇಲಾಖೆಯವರು ತಲೆಕೆಡಿಸಿಕೊಂಡಿಲ್ಲ. ಮರ ಬಿದ್ದಾಗ ಹೆಸ್ಕಾಂ ಇಲಾಖೆಯವರೇ ಬಂದು ಸ್ಥಳೀಯರೊಂದಿಗೆ ರಸ್ತೆ ಖುಲ್ಲಾಪಡಿಸಿ ವಿದ್ಯುತ್ ಸಂಪರ್ಕ ನೀಡಬೇಕಾಗುತ್ತದೆ. ಹಲವಾರು ವರ್ಷಗಳಿಂದ ಎದುರಿಸುವ ಸಮಸ್ಯೆಯನ್ನು ರಾಮನಗರ ಗ್ರಾಮ ಪಂಚಾಯತ್ ರವರು ಅರಣ್ಯ ಇಲಾಖೆಯ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಬೇಕಾಗಿದೆ ಎಂದು ಸ್ಥಳೀಯರ ಆಗ್ರಹ. 1 ನಂಬರ್ ವಾರ್ಡ್ನ ಪರಿಸ್ಥಿತಿ ನೋಡಿ, ಇವು ಗಿಡಗಳನ್ನು ಅಕ್ಕಿ ಗಿಡಗಳನ್ನು ಭಾಳ ವರ್ಷದ ಹಿಂದೆ ಹಚ್ಚಿದ್ದಾವೆ. ಆ ಗಿಡಗಳು ಪ್ರತಿ ಸಲ ಬೀಳ್ತಾ ಇದ್ದಾವೆ. ಅರಣ್ಯ ಅವರು ಬರ್ತಾರೆ ಮಾಡ್ತಾರೆ, ಆದರೆ ಹೋಗೋ ಬರೋ ದಾರಿ ಇದೆ. ಆ ವೈರ್ಗಳು ಮೈ ಮೇಲೆ ಬೀಳೋ ಇದು ಚಾನ್ಸಸ್ ಇರ್ತದೆ. ಮತ್ತು ಮನೆಯಲ್ಲಿ ಕರೆಂಟ್ ಹೋಗಿರ್ತದೆ. ರಾತ್ರಿ ಹೊತ್ತು ಬಿತ್ತಂದರೆ ಮತ್ತು 2 ದಿನ ಕರೆಂಟ್ ಇರೋದಿಲ್ಲ. ಇಲ್ಲಿ ಭಾಳ ಕಷ್ಟವಾಗಿದೆ. ಅದಕ್ಕೆ ಅರಣ್ಯ ಇಲಾಖೆ ಬಂದು ಸ್ವಲ್ಪ ಇದು ಬೇಸಿಗೆ ಕಾಲದಲ್ಲಿ ಹೊಡೆದು ಭಾಳ ಹಳೇದಾಗಿದೆ. ಬೇಕಾದರೆ ಹೊಸ ಸಸಿ ಹಚ್ಚಿದ್ರೆ ನಡೆದ ವರ್ಷದ್ದು ಇದರದ್ದು ಆಯುಷ್ಯ ಬಂದಿದೆ. ಇದನ್ನು ತೆಗೆದು ಸ್ವಲ್ಪ ಯೂಸ್ ಮಾಡಬೇಕಂತ ನಮ್ಗೆ ಸಹಕರಿಸಬೇಕಂತ ಎಲ್ಲರ ವತಿಯಿಂದ ನಾನೇ ವಿನಂತಿ. ನಾನು माजी उपाध्यक्ष रामनगर. नमस्कार, माझं नाव नागराज. मी इकडचा रहिवासी आपल्या रामनगर रामलिंगचा. आणि हे काय पहिल्यांदा होत नाही. तुम्ही बघितलं तर झाड पडलं आहे बरोबर तारावर. हे ह्या वर्षीचं नव्हे, हे दरवर्षीचं प्रकरण आहे. म्हणून आमच्या फॉरेस्टला एकच रिक्वेस्ट आहे की हे ह्या झाडाबद्दल काय ते तुम्ही करावं. नाहीतर हे काम ना दरवर्षी लाईट पडणार आणि इकडच्या नागरिकांना दर वर्षाप्रमाणे डेली लाईट जाते. सगळं म्हणजे काय आपलं लाईट गेल्यावर माहिती आहे तुम्हाला, सगळं आपलं स्टॉप होतं आहे. म्हणून फॉरेस्ट डिपार्टमेंट एक विनंती आहे की तुम्ही बघून या कुठली झाडं जे झाडं पडायला आहे त्याला तुम्ही संपूर्णपणे हे करायचं. कारण हे आपले इलेक्ट्रिशियन बघा दिवस रात्र काम करत मेहनत करत राहतात. आता झाड पडल्यावर आले, पावसाळा बघत नाही, काय बघत नाही, सगळं हे काम करत असतात. म्हणून आपलं एकच रिक्वेस्ट आहे फॉरेस्ट डिपार्टमेंटला की तुम्ही सगळं हे बघा, चौकशी करा आणि हे नर्सरी काढून सगळे म्हणजे व्यवस्थित करा जे पण आहे. एवढं धन्यवाद.